ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗೆ ಈ ವರ್ಷ ಗುಡ್ ಸ್ಟಾರ್ಟ್ ಅಂತ ಅನ್ಬೋದು. ಬ್ರಹ್ಮಯುಗಮು, ಮಂಜಳುಂ ಬಾಯ್ಸು, ಪ್ರೇಮಲು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ ಅಂಡ್ ಒಳ್ಳೆ ದುಡ್ಡನ್ನೇ ಮಾಡಿವೆ. ಇವತ್ತು ನಾನು 100 ಕೋಟಿ ಗಳಿಕೆ ಮಾಡಿದಂತಹ ಪ್ರೇಮಲು ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಅಂಡ್ ಈ ಸಿನಿಮಾ ಹಾಟ್ ಸ್ಟಾರ್ ಅಲ್ಲಿ ತಮಿಳ್, ತೆಲುಗು, ಮಲಯಾಳಂ ವರ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇವಾಗ ಸಿನಿಮಾ ನನಗೆ ಹೇಗ್ ಅನಿಸ್ತು ಅನ್ನೋ ತರ ಮಾತಾಡೋ ತರ ಆದ್ರೆ, ನಾನು ತೆಲುಗು ವರ್ಷನ್ ಅಲ್ಲಿ ನೋಡಿದೆ, ಡಬ್ಬಿಂಗ್ ನ ಚೆನ್ನಾಗಿ ಮಾಡಿದ್ರು ಅಂಡ್ ಫೇಮಸ್ ತೆಲುಗು ಮೂವಿ ರೆಫರೆನ್ಸಸ್ ನ ಪರ್ಫೆಕ್ಟ್ ಆಗಿ ಸಿಂಕ್ ಮಾಡಿದ್ದು ಇಷ್ಟ ಆಯ್ತು. ಅಲ್ಲಲ್ಲಿ ಬರುವಂತಹ ಒನ್ಲೈನರ್ಸ್ ಮಜಾ ಕೊಟ್ವು. ಡಬ್ಬಿಂಗ್ ವರ್ಷನ್ ಆದ್ರೂ ಸಾಂಗ್ ಚೆನ್ನಾಗಿದ್ವು. ಒಟ್ನಲ್ಲಿ ಒಂದು ರಾಮ್ ಕಾಮ್ ಕಂಟೆಂಟ್ ಗೆ ಯಾವೆಲ್ಲ ಅಂಶಗಳು ಬೇಕೋ ಅವೆಲ್ಲ ಇದ್ವು ಅಂಡ್ ಕ್ಯಾಸ್ಟ್ ಅಂಡ್ ಕ್ರೂ ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನೆಲ್ಲ ಯಾವ ವಿಷಯಗಳು ಬೆಟರ್ ಆಗ್ಬೋದಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋತರ ಆದ್ರೆ, ಮುಖ್ಯವಾಗಿ ಕತೆ ನೋಡ್ ಗುರು, ನಾವೆಲ್ಲರೂ ಈ ತರ ಸ್ಟೋರಿನ ಮೊದ್ಲಿಂದಾನು ನೋಡ್ಕೊಂಡು ಬಂದಿದೀವಿ. ಕತೆ ಆರಂಭದಲ್ಲೇ ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತಾಗುತ್ತೆ ಅಂಡ್ ಲಿಟರಲಿ ಆ ಕ್ಲೈಮ್ಯಾಕ್ಸ್ ಕೂಡ ಹಾಗೆ ಇತ್ತು. ಏನು ಹೊಸತನ ಇರ್ಲಿಲ್ಲ. ಸಿನಿಮಾನ 2.5 ಗಂಟೆ ನಾನು ಕುತ್ಕೊಂಡು ನೋಡೋ ತರ ಆಯ್ತು ಅಂದ್ರೆ ಅದಕ್ಕೆ ರೀಸನ್ ಅಲ್ಲಲ್ಲಿ ಇದ್ದಂತಹ ಒನ್ಲೈನರ್ಸ್ ಅಂಡ್ 2-3 ಕಾಮಿಡಿ ಸೀನ್ಗಳು ಅಷ್ಟೇ. ಸಿನಿಮಾ ನೋಡಿದ ತಕ್ಷಣ ನನಗೆ ಏನು ಅನ್ನಿಸ್ತು ಅಂದ್ರೆ, ಕಂಪ್ಯಾರಿಸನ್ ಅಂತ ಅಲ್ಲ ಬಟ್ ಫ್ಯಾಕ್ಟ್ ಆಗಿ ಮಾತಾಡೋ ತರ ಆದ್ರೆ, ಈ ಪ್ರೇಮಲು ಸಿನಿಮಾಗೆ ಸಿಕ್ಕಂತ ಅಪ್ರಿಶಿಯೇಷನ್ ಸಿಂಪಲ್ ಸುನಿ ಅವರ ಒಂದು ಸರಳ ಪ್ರೇಮ ಕಥೆಗೆ ಸಿಗ್ಲಿಲ್ವಲ್ಲ ಅನ್ನುವಂತಹ ಒಂದು ಬೇಜಾರ್ ಕೂಡ ಆಯ್ತು. ಸೊ ಇದಾಗಿತ್ತು ನನ್ನ ಕಂಟೆಂಟ್ ಅಂಡ್ ನನ್ನ ಮಕ್ಕಳ ಈ ಸಿನಿಮಾಗೆ ಇಷ್ಟೊಂದು ಬಿಲ್ಡಪ್ ಕೊಟ್ರಲ್ಲ ಅಂತ ಕೂಡ ಕೋಪ ಕೂಡ ಬಂತು. ಈ ಕಂಟೆಂಟ್ ನಿಮಗೆ ಏನಾದ್ರೂ ಇಷ್ಟನಾರ ಆಗಿದ್ರೆ ಗೊತ್ತಿದೆ ತಾನೆ, ನಿಮ್ಮ ಕ್ರೇಜಿ ಗಜ ಯೂಟ್ಯೂಬ್ ಚಾನಲ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸೈನಿಂಗ್ ಆಫ್, ನಾನು ನಿಮ್ಮ ಮನೆ ಹುಡುಗ ಕ್ರೇಜಿ ಗಜ ಫ್ರಮ್ ನಿಮ್ಮ ಕ್ರೇಜಿ ಗಜ ಯೂಟ್ಯೂಬ್ ಚಾನಲ್.